ನಾಲಿಗೆ ಹರಿಬಿಟ್ಟ ಸಿಟಿ ರವಿಗೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಅರಕುಬಾಯಿ ನಾಯಕನಿಗೆ ಮುಂದಾಯ್ತೆ ನೋಡಿ ಮಾರಿ ಹಬ್ಬ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವ್ಯಾಚ ಪದ ಬಳಕೆಯ ಹಿನ್ನೆಲೆಯಲ್ಲಿ ಸಿಟಿ ರವಿ ವಿರುದ್ಧ ನೆಗಿ ಕೆಂಡವಾಗಿರುವಂತಹ ಕಾಂಗ್ರೆಸ್ ಪಾಳ್ಯ. ಸಿಟಿ ರವಿಗೆ ಬುದ್ಧಿಯನ್ನ ಕಲಿಸಲು ಮುಂದಾಗಿದೆ ಈಗ ಕಾಂಗ್ರೆಸ್ ಪಡೆ. ಸಿಟಿ ರವಿಗೆ ಹಳೇ ಕೇಸ್ಗಳಿದ್ದಲ್ಲ, ಇವೆಲ್ಲವೂ ಕೂಡ ಉರುಳಾಗೋದು ಫಿಕ್ಸು. ಇನ್ನು ಹಳೆ ಕೇಸ್ಗಳಿಗೆ ಮರುಜೀವ ನೀಡಲು ಬಿಗ್ ಪ್ಲಾನ್. ಹಿಂದೆ ಸಿಟಿ ರವಿ ಮಂತ್ರಿ ಆಗಿದ್ದಾಗ ಇಲಾಖೆಗಳ ಕಡತಗಳ ತಲಾಶು ಮಾಡಲಾಗ್ತಿದೆ. ಚಿಕ್ಕಮಗಳೂರು ಶಾಸಕರಾಗಿದ್ದಾಗ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹೀಗೆ ಸಿಟಿ ರವಿ ಅವರ ಜಾತಕವನ್ನ ಜಾಲಾಡ್ತಿರುವಂತ ಕಾಂಗ್ರೆಸ್ ಈ ಕೇಸ್ನಲ್ಲಿ ತಪ್ಪಿಸ್ಕೊಂಡ್ರು ಬೇರೆ ಪ್ರಕರಣದಲ್ಲಿ ಲಾಕ್ ಆಗ್ತಾರ? ಇದನ್ನ ಗಮನಿಸ್ತಾ ಇದ್ರೆ ಶಾಸಕ ಮುನಿರತ್ನಗೆ ಆದ ಗತಿಯೇ ಸಿಟಿ ರವಿಗೂ ಕೂಡ ಆಗತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಳಿಗಾಲದ ಅಧಿವೇಶನದ ಕೊನೆಯ ದಿನ ಸುವರ್ಣಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಬಿಜೆಪಿಯ ಎಂಎಲ್ಸಿ ಅವ್ಯಾಚ ಪದದಿಂದ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿಯನ್ನ ಬಂಧಿಸಲಾಗಿದೆ. ಏನೋ ಸಿಟಿ ರವಿ ಅವರನ್ನ ಬಂಧನ ಮಾಡಿರುವಂತಹ ವಿಚಾರವನ್ನ ಖಂಡಿಸಿ ಬಿಜೆಪಿಯ ನಾಯಕರು ಕಂಪ್ಲೀಟ್ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ ಸಿಟಿ ರವಿ ಅವರ ಪರವಾಗಿ. ಇವೆಲ್ಲದರ ನಡುವೆ ನಾಲಿಗೆಯನ್ನ ಹರಿಬಿಟ್ಟಿರುವಂತಹ ಸಿಟಿ ರವಿಗೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಅರಕುಬಾಯಿ ನಾಯಕನಿಗೆ ಮುಂದೈತೆ ಮಾರಿ ಹಬ್ಬ ಅಂತ ಕಾಂಗ್ರೆಸ್ ಈಗ ಸುಳಿವನ್ನ ಬಿಟ್ಕೊಡ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವ್ಯಾಚ ಪದ ಬಳಕೆಯ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರ ವಿರುದ್ಧ ಇಡೀ ಕಾಂಗ್ರೆಸ್ ಪಾಳೆಯ ನೆಗಿ ಕೆಂಡವಾಗಿಬಿಟ್ಟಿದ್ದಾರೆ. ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಯಾವ ರೀತಿಯಾಗಿ ಮಾತಾಡ್ತಾರೆ, ನಾಲಿಗೆ ಮೇಲೆ ಹಿಡಿತಾನೇ ಇಲ್ವಾ? ಭಾರಿ ಶಿಸ್ತು ಪಕ್ಷ ಅಂತ ಹೇಳ್ಕೊಳ್ತಾರೆ ಬಿಜೆಪಿ. ಆದ್ರೆ ಬಿಜೆಪಿಯ ನಾಯಕರ ಪದ ಬಳಕೆಗಳು ಏನು ಅನ್ನೋದಾಗಿ ನಿಗಿ ಕೆಂಡ ಆಗಿದ್ದಾರೆ. ಅದರ ಜೊತೆಯಲ್ಲಿ ಸಿಟಿ ರವಿಗೆ ಬುದ್ಧಿ ಕಲಿಸಲು ಮುಂದಾಗಿದೆ ಕಾಂಗ್ರೆಸ್ ಪಡೆ. ಸಿಟಿ ರವಿಗೆ ಹಳೆ ಕೇಸ್ಗಳೇ ಈಗ ಉರುಳಾಗೋದು ಫಿಕ್ಸು. ಹಳೆ ಕೇಸುಗಳಿಗೆ ಮರುಜೀವವನ್ನ ನೀಡಲಿಕ್ಕೆ ಬಿಗ್ ಪ್ಲಾನ್ ಆಗ್ತಿದೆಯಂತೆ. ಹಿಂದೆ ಸಿಟಿ ರವಿ ಮಂತ್ರಿ ಆಗಿದ್ದಂತ ಹೊತ್ತಲ್ಲಿ ಇಲಾಖೆಗಳ ಕಡತಗಳ ತಲಾಶು ಮಾಡಲಿಕ್ಕೆ ಮುಂದಾಗ್ತಿದಾರಂತೆ. ಏನೋ ಚಿಕ್ಕಮಗಳೂರು ಶಾಸಕರಾಗಿದ್ದಂತ ಹೊತ್ತಿನಲ್ಲಿ ಟೆಂಡರ್ ಪ್ರಕ್ರಿಯೆಗಳು ಏನಾಗಿದೆ ಇವೆಲ್ಲದರ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈ ಮೂಲಕವಾಗಿ ನಾಲಿಗೆಯನ್ನ ಹರಿಬಿಟ್ಟಿರುವಂತಹ ಸಿಟಿ ರವಿಯ ಜನ್ಮವನ್ನ ಜಾಲಾಡಿಸ್ತಾ ಇದೆ ಕಾಂಗ್ರೆಸ್. ಒಂದು ಪಕ್ಷ ಈ ಪ್ರಕರಣದಲ್ಲಿ ಸಿಟಿ ರವಿ ತಪ್ಪಿಸಿಕೊಂಡ್ರು ಹಳೆಯ ಬೇರೆ ಪ್ರಕರಣಗಳಲ್ಲಿ ಲಾಕ್ ಆಗೋದು ಫಿಕ್ಸ್ ಅಂತೆ. ಈ ಮೂಲಕವಾಗಿ ಪ್ರಶ್ನೆ ಮೂಡ್ತಾ ಇರೋದು ಶಾಸಕ ಮುನಿರತ್ನಗೆ ಆದ ಗತಿಯೇ ಸಿಟಿ ರವಿಗೂ ಆಗುತ್ತಾ ಅನ್ನೋ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ.